ಸುತ್ತಿನ ಲೋಕಾಯುದ್ಧದಲ್ಲಿ ಹೈ ವೋಲ್ಟೇಜ್ ಗುದ್ದಾಟ. ಎಚ್ಡಿಕೆ ಮಂಜುನಾಥ್, ಯದುವೀರ್, ಸೋಮಣ್ಣ, ಪ್ರಜ್ವಲ್, ಡಿಕೆ ಸುರೇಶ್, ಸ್ಟಾರ್ ಚಂದ್ರು, ಲಕ್ಷ್ಮಣ್, ರಕ್ಷಾರಾಮಯ್ಯ, ಸೌಮ್ಯ ರೆಡ್ಡಿ ಮದಗಜಗಳನ್ನ ಕೆಡುವುದಕ್ಕೆ ನಾನಾ ತಂತ್ರ, ಮಂತ್ರ, ಷಡ್ಯಂತ್ರ. ಯಾವ ಟ್ರೆಂಡಿಂಗ್ ಸ್ಟಾರ್ಗೆ ಕಾದಿದೆ ಹೈ ವೋಲ್ಟೇಜ್ ಶಾಕ್? ಇದೇ ಹೊತ್ತಿನ ವಿಶೇಷ ಜಗಜಟ್ಟಿಗಳ ದಂಗಲ್. ಇನ್ನೇನು ಮೊದಲ ಹಂತದ ಚುನಾವಣೆಗೆ ಸರಿಯಾಗಿ 3 ವಾರ ಅಷ್ಟೇ ಬಾಕಿ ಇದೆ. ಇದಾಗಲೇ ರಣರಂಗದಲ್ಲಿ ಎಲ್ಲರೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿ ಮುಂದಿನ ಭವಿಷ್ಯವನ್ನ ಎದುರು ನೋಡ್ತಾ ಇದ್ದಾರೆ. ಕೆಲವರಂತೂ ನಮ್ದೇ ಗೆಲುವು, ನಮ್ಮನ್ನು ಬಿಟ್ರೆ ಮತ್ಯಾರು ಅಂತ ಆಗ್ಲೇ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಕೂಡ ಆಗಿದ್ದಾರೆ. ಇನ್ನು ಕೆಲವರಂತೂ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿ. ಇನ್ನು ಕ್ಷೇತ್ರ ಬದಲಿಸಿಕೊಂಡು ಬಂದವರದೊಂದು ಮತ್ತೊಂದು ರೀತಿ. ಒಟ್ಟಾರೆಯಾಗಿ ಮೊದಲ ಹಂತದಲ್ಲಿ ರಣಕಣಕ್ಕೆ ಇಳಿದಿರುವಂತಹ ಜಗಜಟ್ಟಿಗಳ ಕುಸ್ತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲ ಸುತ್ತಿನ ಲೋಕಯುದ್ಧದಲ್ಲೇ ಹೈ ವೋಲ್ಟೇಜ್ ಗುದ್ದಾಟ. ಎಚ್ಡಿಕೆ ಮಂಜುನಾಥ್, ಯದುವೀರ್, ಸೋಮಣ್ಣ, ಪ್ರಜ್ವಲ್, ಡಿಕೆ ಸುರೇಶ್, ಸ್ಟಾರ್ ಚಂದ್ರು, ಲಕ್ಷ್ಮಣ್, ರಕ್ಷಾರಾಮಯ್ಯ, ಸೌಮ್ಯ ರೆಡ್ಡಿ ಮದಗಜಗಳನ್ನ ಕೆಡವಲು ನಾನಾ ತಂತ್ರ, ಮಂತ್ರ, ಷಡ್ಯಂತ್ರ. ಯಾವ ಟ್ರೆಂಡಿಂಗ್ ಸ್ಟಾರ್ಗೆ ಕಾದಿದೆ ಹೈ ವೋಲ್ಟೇಜ್ ಶಾಕ್? ಇನ್ನೇನು ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೆಲ ದಿನಗಳು ಬಾಕಿ ಉಳಿದಿವೆ. ನಾಮಪತ್ರ ಸಲ್ಲಿಕೆ ಕಾರ್ಯವೂ ಮುಗಿದು ಬಂದಿದೆ. ಇನ್ನೇನಿದ್ರೂ ಅಖಾಡದಲ್ಲಿ ಹೋರಾಟ ಒಂದೇ ಬಾಕಿ ಉಳಿದಿರೋದು. ಇದೀಗ ಎಲ್ಲ ರಣಕಲಿಗಳಿಗೂ ಅದೇ ಕೆಲಸ. ಆದರೆ ಮೊದಲ ಹಂತದ ಚುನಾವಣೆಯ ಅಖಾಡದಲ್ಲಿ ಅದೆಂಥ ಜಗಜ್ಜಟ್ಟಿಗಳಿದ್ದಾರೆ ಅಂದರೆ ಸೋತ್ರೂ ಕಷ್ಟ, ಗೆದ್ರೂ ಅಚ್ಚರಿ ಅನ್ನೋ ಹಾಗೆ ಇದ್ದಾರೆ. ಇದಾಗಲೇ 14 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳು ಆ ರಣಕಲಿಗಳಿಂದಲೇ ಹೆಚ್ಚು ಸೌಂಡ್ ಮಾಡ್ತಾ ಇವೆ. ಕೆಲವರಿಗೆ ರಾಜಕೀಯ ಗೊತ್ತಿಲ್ಲದೇ ಇದ್ದರೂ ಅವರವರ ಇಮೇಜೇ ಗೆಲುವು ತಂದುಕೊಡುತ್ತೇನೋ ಅಂತ ಅನಿಸ್ತಾ ಇದೆ. ಇನ್ನು ರಾಜಕೀಯದಲ್ಲೇ ಪಳಗಿದವರು ಇದ್ದರೂ ಈ ಬಾರಿಯ ಚುನಾವಣೆ ಸಖತ್ ಟೈಟ್ ಅಂತಾನೂ ಅನಿಸ್ತಾ ಇದೆ. ಹಾಗಾಗಿ ಈ ಬಾರಿ ಚುನಾವಣಾ ಅಖಾಡ ರಣರೋಚಕದಿಂದ ಕೂಡಿದ್ದು ಯಾರಿಗೆ ಹೈ ವೋಲ್ಟೇಜ್ ಶಾಕ್ ಅನ್ನೋದು ಕೂಡ ಅಷ್ಟೇ ಕೌತುಕವಾಗಿದೆ. ಇತ್ತ ಜನರು ಕೂಡ ಮನಸ್ಸಲ್ಲೇ ನಾನಾ ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ. ಕೆಲ ಕಡೆ ಜನ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಮೆಚ್ಚಿಕೊಂಡ್ರು ಯಾಕೋ ಮೋದಿಯನ್ನ ಬಿಟ್ಟುಕೊಡೋದಕ್ಕೆ ಮನಸ್ಸಿಲ್ಲ ಅಂತಾರೆ. ಅದೇ ರೀತಿ ಲೋಕಲ್ ವಿಚಾರಕ್ಕೆ ಬಂದರೂ ಒಮ್ಮೊಮ್ಮೆ ಈ ಅಭ್ಯರ್ಥಿನ ಆ ಅಭ್ಯರ್ಥಿನ ಅಂತ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಯಾರಿಗೆ ಗೆಲ್ಸೋದು, ಇವರು ಗೆದ್ದರೆ ಹೇಗೆ, ಇಲ್ಲ ಇವರೇ ಗೆಲ್ಲಿ ಬಿಡು ಅಂತ ಅವರೂ ತಲೆ ಕೆಡಿಸ್ಕೊಳ್ತಿರೋದು ನೋಡಿದ್ರೆ ಕೊನೆಗೆ ಮತದಾನದ ವೇಳೆ ಅದ್ಯಾರತ್ತ ಮನಸ್ಸು ವಾಲುತ್ತೋ, ಅದ್ಯಾರಿಗೆ ಓಟು ಒತ್ತಿ ಬರ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೂ ಇಷ್ಟೆಲ್ಲ ಗೊಂದಲದ ನಡುವೆಯೂ ಮದಗಜಗಳ ಟ್ರೆಂಡ್ ಹೇಗಿದೆ ಗೊತ್ತಾ? ಧಗಧಗಿಸೋ ರಣಕಣದಲ್ಲಿ ಜಗಜ್ಜಟ್ಟಿಗಳು, ಪ್ರಬಲರ ವಿರುದ್ಧ ತೊಡೆತಟ್ಟಿದ ಗಟ್ಟಿಗರು. ಹೌದು, ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಕುತೂಹಲದಿಂದ ಕೂಡಿದೆ. ಕಾರಣ ಅಂದುಕೊಳ್ಳದ ವ್ಯಕ್ತಿಗಳ ಸ್ಪರ್ಧೆ. ಜನ ಇವರಂಥವರಿಗೆಲ್ಲ ರಾಜಕಾರಣ ಅಂತ ಯಾರನ್ನ ಭಾವಿಸಿದ್ರೋ ಅವರೇ ಈಗ ಲೋಕ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಅವರು ಕೂಡ ನಮಗೂ ರಾಜಕೀಯಕ್ಕೂ ಆಗಿ ಬರೋಲ್ಲ ಅಂತ ಇದ್ದವರೇ. ಆದರೆ ಇವತ್ತು ಪ್ರಬಲರ ವಿರುದ್ಧವೇ ತೊಡೆ ತಟ್ಟಿ ನಿಂತಿದ್ದಾರೆ. ಏನಾಗುತ್ತೋ ಆಗಲಿ ಅಂತಲೇ ತೋಳೇರಿಸಿದ್ದಾರೆ. ಹೀಗೆ ತೋಳೇರಿಸಿದವರಲ್ಲಿ ಪ್ರಮುಖವಾಗಿ ಕಾಣೋದೇ ಮೈಸೂರಿನ ಮಹಾರಾಜ ಯದುವೀರ್ ಹಾಗೂ ರಾಜ್ಯದ ಜನರ ಹೃದಯ ಗೆದ್ದಿರುವ ಡಾಕ್ಟರ್ ಮಂಜುನಾಥ್. ಅಖಾಡದಲ್ಲಿ ಮೈಸೂರು ಮಹಾರಾಜ ಯದುವೀರ್ ವಿರುದ್ಧ ಮಾತನಾಡೋದಕ್ಕೆ ಸಿದ್ಧವಿಲ್ಲ ಕಾಂಗ್ರೆಸ್. ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಹೆಚ್ಚು ಸುದ್ದಿ ಮಾಡ್ತಿರೋದು ಅಂದರೆ ಅದು ಮೈಸೂರು ಮಹಾರಾಜ ಯದುವೀರ್ ಸ್ಪರ್ಧೆ. ಅಷ್ಟಕ್ಕೂ ಮೊದಲಿನಿಂದಲೂ ಯದುವೀರ್ ತಮಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿಕೊಂಡು ಬಂದವರೇ. ಆದರೆ ದಿಢೀರ್ ಬಿಜೆಪಿಯ ತಂತ್ರಗಾರಿಕೆಯಿಂದಾಗಿ ಯದುವೀರ್ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಯದುವೀರ್ ಹೀಗೆ ಏಕಾಏಕಿ ಚುನಾವಣಾ ಅಖಾಡಕ್ಕೆ ಧುಮುಕುತ್ತಾರೆ ಅನ್ನೋ ವಿಚಾರ ಯಾರಿಗೂ ಗೊತ್ತಿರಲೇ ಇಲ್ಲ. ಒಳಗೊಳಗೆ ಬಿಜೆಪಿ ಭಾರೀ ಕಸರತ್ತು ಮಾಡಿ ಯದುವೀರ್ನ ರಾಜಕೀಯಕ್ಕೆ ಕರೆತಂದು ಫೈನಲಿ ಒಪ್ಪಿಗೆ ಪಡೆದ ಬಳಿಕವೇ ಟಿಕೆಟ್ ಘೋಷಣೆ ಮಾಡಲಾಗಿತ್ತು. ಇನ್ನು ಯದುವೀರ್ ಬಿಜೆಪಿ ಅಭ್ಯರ್ಥಿ ಅಂತಿದ್ದ ಹಾಗೆ ಸ್ವತಃ ಬಿಜೆಪಿ ನಾಯಕರೇ ಶಾಕ್ ಆಗಿದ್ರು. ಯದುವೀರ್ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಿದ್ದ ಹಾಗೆ ಕೆಲವರಿಗೆ ಅಚ್ಚರಿ, ಆದರೆ ಕಾಂಗ್ರೆಸ್ಗಂತೂ ಶಾಕ್ ಆಗಿತ್ತು. ಇನ್ನು ಅಭ್ಯರ್ಥಿ ಘೋಷಣೆಯಾದ ಬಳಿಕ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿದ್ದು ಯದುವೀರ್ ವಿರುದ್ಧ ಯಾರನ್ನ ಕಣಕ್ಕೆ ಇಳಿಸೋದು ಅಂತ. ಅಂಥ ಪ್ರಬಲ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಯಾರೂ ಇರೋದಕ್ಕೆ ಇಲ್ಲ. ಇದ್ರೂ ಯಾರೂ ಕೂಡ ಮಹಾರಾಜರ ವಿರೋಧ ಯಾಕೆ ಕಟ್ಕೊಳ್ಬೇಕು ಅನ್ನೋದು. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಆಪ್ಷನ್ನೇ ಇರಬಾರ್ದು ಅನ್ನೋ ಹಾಗೆ ಬಿಜೆಪಿ ಕಾರ್ಯವನ್ನು ಸಾಧಿಸಿತ್ತು. ಕೆಲವರಿಗಂತೂ ಮಹಾರಾಜರಿಗೆ ಯಾಕೆ ಇನ್ಯಾರದ್ದು ಆಸ್ಥಾನದಲ್ಲಿ ಮಂತ್ರಿ ಆಗೋ ಹಣೆ ಬರಹ ಅಂತಲೂ ಮಾತನಾಡಿಕೊಂಡಿದ್ರು.
ಆದರೆ ಯದುವೀರಂತೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಟಿಕೆಟ್ ಘೋಷಣೆಯಾದ ಮರುದಿನವೇ ಪ್ರಚಾರಕ್ಕೆ ಇಳಿದರು. ಹೇಗಿದೆ ಮೈಸೂರು ಕೊಡಗು ಕ್ಷೇತ್ರದ ಅಖಾಡ? ಜನರ ಮತ ಲಕ್ಷ್ಮಣ್ಗ, ಯದುವೀರ್ಗ? ಸದ್ಯ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ನೇರ ಹೋರಾಟ ಮಾಡ್ತಾ ಇಲ್ಲ. ಕಾರಣ ಯದುವೀರ್ ಮಹಾರಾಜ ಆಗಿರೋ ಕಾರಣಕ್ಕೆ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ವಾಗ್ದಾಳಿ ನಡೆಸೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಯದುವೀರ್ ಮೈಸೂರಿನ ಅಸ್ಮಿತೆ. ಮಹಾರಾಜ ಅಂದರೆ ಅಲ್ಲಿ ದೇವರ ರೂಪ ಅನ್ನುವಷ್ಟು ನಂಬಿಕೆ ಇದ್ದು ಜನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾರಿಗೂ ಯದುವೀರ್ ಬಗ್ಗೆ ಮಾತನಾಡೋದಕ್ಕೆ ಇಷ್ಟವೂ ಇಲ್ಲ. ಖುದ್ದು DKಶಿಗೆ ಮೊನ್ನೆ ತಾವು ಯದುವೀರ್ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ ಅಂತ ಹೇಳಿದರು. ಹಾಗಾಗಿ ನೇರ ಗುದ್ದಾಟ ನಡೆಸೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಳಗೊಳಗೆ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಸಿದ್ದು ಕೂಡ ಯದುವೀರ್ ವಿಚಾರ ಎತ್ತುತ್ತಲೇ ಇಲ್ಲ. ಅವರೇನಿದ್ರೂ ಒಳಗೊಳಗೆ ಪಟ್ಟು ಹಾಕ್ತಾ ಇದ್ದು ಭಾವನಾತ್ಮಕ ಅಸ್ತ್ರವನ್ನು ಬೀಸಿ ಮೈಸೂರು ಗೆಲ್ಲೋದಕ್ಕೆ ನೋಡ್ತಾ ಇದ್ದಾರೆ. ಅಲ್ಲದೆ ಒಳಗೊಳಗೆ ಯಡಿಯೂರಪ್ಪ ಆತ್ಮೀಯರನ್ನೇ ಆಪರೇಷನ್ ಮಾಡಿ ಕಾಂಗ್ರೆಸ್ಗೆ ಸೆಳೆಯಲಾಗ್ತಾ ಇದ್ದು ಬೇರೆಯದ್ದೇ ಹಾದಿಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರ ಹೂಡಿದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರದಲ್ಲಿ ಗೆಲ್ಲಬಹುದಾ ಅನ್ನೋದು DKಶಿಯ ಲೆಕ್ಕಾಚಾರ. ಮೈಸೂರಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ನೀಡಿ 40 ವರ್ಷ ಆಗಿತ್ತು ಅನ್ನೋ ಕಾರಣಕ್ಕೆ ಲಕ್ಷ್ಮಣ್ಗೆ ಕೊಡಲಾಗಿದೆ ಅಂತ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ತಂತ್ರ ಹೂಡಿದೆ. ಇನ್ನು ಅಭ್ಯರ್ಥಿ ಲಕ್ಷ್ಮಣ್ ಅಂತೂ ಈಗಲೂ ಪ್ರತಾಪ್ ಸಿಂಹನೇ ಅಭ್ಯರ್ಥಿ ಅನ್ನೋ ಹಾಗೆ ಅವರ ವಿರುದ್ಧ ಕಿಡಿಕಾರ್ಕೊಂಡೇ ಓಡಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ವಿಚಾರದಲ್ಲಿ BJP ಕಾಂಗ್ರೆಸ್ನ ಅದ್ಯಾವ ಪರಿಯಾಗಿ ಕಟ್ಟಿ ಹಾಕಿದೆ ಅಂದರೆ ಏನು ಮಾಡಿದ್ರೆ ಗೆಲ್ಲಬಹುದು ಅಂತ ಹಗಲು ರಾತ್ರಿ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ಕ್ಷಣಕ್ಕೂ ಕುತೂಹಲ ಮೂಡಿಸಿದೆ ಬೆಂಗಳೂರು ಗ್ರಾಮಾಂತರ. ಹಳ್ಳಿ ಜನರ ಮನಸ್ಸನ್ನ ಗೆದ್ದೇ ಬಿಡ್ತಾರಾ ಹೃದಯವಂತ? ಅಷ್ಟೇ ಅಲ್ಲ, BJPಯ ಕಮಲ ಹಿಡಿದು ಮೋದಿಯ 400ರಲ್ಲಿ ತಾನೂ ಒಬ್ಬನಾಗೋದಕ್ಕೆ ಹೊರಟಿದ್ದಾರೆ. ಸದ್ಯ ಇದಾಗಲೇ ಕುಟುಂಬದಲ್ಲಿ ರಾಜಕೀಯದಲ್ಲಿರೋರೇ ಸಾಕು, ನಮಗ್ಯಾಕೆ ಅಂತ ದೂರವೇ ಉಳಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕಾರಣಿಗಳ ಸಹವಾಸ ಮಾಡಿದ್ರೆ ನಾವು ಓದಿದ್ದೆಲ್ಲ ವ್ಯರ್ಥ ಅಂತ ಅನಿಸ್ಬಿಡುತ್ತೆ ಅಂತ ಹೇಳಿಕೊಂಡು ಬಂದವರು ಇದೀಗ ಅವರೇ ರಾಜಕಾರಣಿಯಾಗಿದ್ದಾರೆ. ಅಷ್ಟೇ ಅಲ್ಲ, BJPಯ ಕಮಲ ಹಿಡಿದು ಮೋದಿಯ 400ರಲ್ಲಿ ತಾನೂ ಒಬ್ಬನಾಗೋದಕ್ಕೆ ಹೊರಟಿದ್ದಾರೆ. ಇನ್ನು ಇದಕ್ಕೆ ಇರೋದು ಅದ್ಯಾರ ಬಲ ಅಂತ ಕೇಳ್ತೀರಾ? ದೇವೇಗೌಡರ ಬಲ ಪಕ್ಕಕ್ಕಿರಲಿ, ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಲವೇ ಮಂಜುನಾಥ್ ಅವರನ್ನು ಪ್ರಬಲ ಸ್ಪರ್ಧಿಯಾಗುವಂತೆ ಮಾಡಿದೆ. ಇನ್ನು ಮಂಜುನಾಥ್ ಅವರ ಎದುರಾಳಿ ಯಾರು ಅನ್ನೋದನ್ನು ಬಿಡಿಸಿ ಹೇಳುವ ಅಗತ್ಯನೇ ಇಲ್ಲ. 12 ವರ್ಷಗಳಿಂದ DK ಸುರೇಶ್ ಸಂಸದರಾಗಿ ಆಯ್ಕೆಯಾಗುತ್ತಲೇ ಬಂದಿದ್ದಾರೆ. ಈ ಬಾರಿ ಅವರನ್ನು ಮನೆಗೆ ಕಳಿಸಬೇಕು ಅಂತಾನೆ BJP ತಂತ್ರ ಹೂಡಿ ಮಂಜುನಾಥ್ ಅವರನ್ನು ಕಣಕ್ಕಿಳಿಸುವಲ್ಲಿ ಯಶಸ್ವಿಯಾಗಿದೆ. ಮಂಜುನಾಥ್ ಮೂಲಕ DK ಬ್ರದರ್ಸ್ ರಾಜಕೀಯದಿಂದ ಬದಿಗೆ ಸರಿಸಬೇಕು ಅನ್ನೋದು BJP ವರಿಷ್ಠರ ಯೋಚನೆ. ಈತ ಆಗಿದ್ದಾಗಲಿ ಅಂತ ಸುರೇಶ್ ಕೂಡ ಎಂದಿನಂತೆ ತಮ್ಮ ರಾಜಕೀಯ ಮುಂದುವರಿಸಿಕೊಂಡೇ ಹೋಗ್ತಿದ್ದಾರೆ. ಕಷ್ಟಕ್ಕಾಗಿದ್ದು DK ಸುರೇಶ್ ಅಂತ ಹೇಳೋ ಮೂಲಕ ಜನರಲ್ಲಿ ಸುರೇಶ್ ಪರ ಒಲವು ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿನ ಜನರ ಪೈಕಿ ಕೆಲವರಿಗೆ ರಾಜ್ಯಕ್ಕೆ DK ಸುರೇಶ್, ದೆಹಲಿಗೆ ಮೋದಿ ಅನ್ನೋರು ಇದ್ದಾರೆ. ಆದರೆ ಇನ್ನೂ ಕೆಲವರು ಹೃದಯವಂತನ ಹೃದಯ ಶ್ರೀಮಂತಿಕೆ ಕಂಡು ಮಂಜುನಾಥ್ ಅವ್ರಿಗೂ ಒಂದು ಬಾರಿ ಅವಕಾಶ ಕೊಡೋಣ ಅಂತ ಇದ್ದಾರೆ. ಜನ ಏನಾದರೂ ಹೊಸ ಮುಖ ಬಯಸಿದ್ದೇ ಆದರೆ ಅಲ್ಲಿಗೆ DK ಸುರೇಶ್ ಕಥೆ ಏನಾಗಲಿದೆಯೋ ಏನೋ ಗೊತ್ತಿಲ್ಲ. ಅದೇ ಒಂದು ವೇಳೆ ಜನರಿಗೆ ಮಂಜುನಾಥ್ ಅವರಿಗೆ ರಾಜಕೀಯ ಸೂಟ್ ಆಗೋಲ್ಲ ಅಂತ ಅನಿಸಿದ್ರೂ ಹೇಳಕ್ಕೆ ಬರಲ್ಲ. ಮತ್ತೊಂದು ಕಡೆ ಆ ಭಾಗದ ಗ್ರಾಮೀಣ ಮಂದಿಗೆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ಜಯದೇವ ಹೃದ್ರೋಗ ಸಂಸ್ಥೆಯ ಡೀನ್ ಆದರೂ ನಿರ್ದೇಶಕರಾದರೂ ಕಿಂಚಿತ್ತೂ ಅವರಲ್ಲಿ ಅಹಂ ಇರಲಿಲ್ಲ. ಎಂಥ ಬಡವರು ಹೋದರೂ ಬಹಳ ನಗುಮುಖದಿಂದಲೇ ಮಾತನಾಡಿಸ್ತಾ ಇದ್ದ ಮಂಜುನಾಥ್ಗೆ ಇದೂ ಕೂಡ ವರವಾಗಬಹುದು ಎನ್ನಲಾಗಿದೆ. ಅಷ್ಟೇ ಅಲ್ಲ, ಇದಾಗಲೇ ಕುಮಾರಸ್ವಾಮಿ ತುಂಬಿದ ಸಭೆಯಲ್ಲಿ ಯಾರಿಗೂ ಗೊತ್ತು ಅವರು ಈ ದೇಶದ ಆರೋಗ್ಯ ಮಂತ್ರಿ ಆದರೂ ಆಗಬಹುದು ಅಂತಲೂ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇದೀಗ ಜನರ ಮನಸ್ಸು ಅತ್ತ DK ಸುರೇಶ್ನತ್ತ ಇತ್ತ ಮಂಜುನಾಥರತ್ತ ತೂಗುಯ್ಯಾಲೆಯಲ್ಲಿ ತೂಗಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಏನೇ ಆದರೂ DK ಸುರೇಶ್ಗೆ ಈಗ ಟಫ್ ಫೈಟ್ ಎದುರಾಗಿದ್ದು ಕನ್ನಡ ಅಸ್ಮಿತೆಯನ್ನು ದಾಳವಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಇದಾಗಲೇ ಅಮಿತ್ ಶಾ ಚನ್ನಪಟ್ಟಣದಲ್ಲಿ ಮಂಜುನಾಥ್ ಪರ ಪ್ರಚಾರ ಮಾಡಿರೋದು ಮಂಜುನಾಥ್ ಅವರಿಗೆ ಬೂಸ್ಟ್ ಸಿಕ್ಕಂತಾಗಿದೆ.